ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಆಗ್ತಿರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ INDIA ಆ ಒಂದು ಒಕ್ಕೂಟ ಪೂರ್ತಿ ಛಿದ್ರ ಆಗ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲ್ ಈಗಾಗಲೇ ಅವರ ಮಾತುಕತೆ ಮುರಿದು ಹೋಗಿದೆ. ಪಂಜಾಬಲ್ಲೂ ಕೂಡ ಆಮ್ ಆದ್ಮಿ ಹೊರಗಡೆ ಬಂದಾಯಿತು. ಬಿಹಾರಲ್ಲೂ ಕೂಡ ನಿನ್ನೆ ಮೊನ್ನೆಯಿಂದ ರಾಜಕೀಯ ಬೆಳವಣಿಗೆಗಳು ವ್ಯತ್ಯಾಸಗಳು ಕಾಣ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಈವನ್ ಕರ್ನಾಟಕದಲ್ಲೂ ಕೂಡ ಗೌರವಾನ್ವಿತ ನಮ್ಮ ಜಗದೀಶ್ ಶೆಟ್ಟರು ಏನು ಅನಿವಾರ್ಯವಾಗಿ ಬೇರೆ ಪಕ್ಷಕ್ಕೆ ಸೇರ್ಕೊಂಡಿದ್ರು ಮತ್ತು ವಾಪಸ್ ಅವ್ರ ಮನೆ ಬರುವಂಥ ಕೆಲಸವನ್ನು ಆಗಿದೆ. ಸೊ ಇದೆಲ್ಲದೂ ಕೂಡ ಒಂದು ಬದಲಾವಣೆಯ ಒಂದು ದಿಕ್ಸೂಚಿ. ನಾನು 100ಕ್ಕೆ 100 ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ ಈ ದೇಶದ ಸೇವೆ ಮಾಡುವಂಥ ಒಂದು ಸ್ಥಾನದಲ್ಲಿ ಕೂರಂಥದ್ದು ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ, ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜನ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಮತ್ತು ಕೇವಲ ಮೆಜಾರಿಟಿ ಅಷ್ಟೇ ಅಲ್ಲ, ಮೋರ್ ದ್ಯಾನ್ 400 MP ಸೀಟ್ಸ್ ಇಂಥ ಹೆಚ್ಚು ಸ್ಥಾನಗಳಲ್ಲಿ ಗೆದ್ದು ಈ ಸತಿ BJPಗೆ ರಾಷ್ಟ್ರದಲ್ಲಿ ಮಟ್ಟದಲ್ಲಿ ಬೆಂಬಲವನ್ನು ಕೊಡುವಂಥ ಕಾರ್ಯ. ಇಷ್ಟು ವಿಶ್ವಾಸ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 9.25 ವರ್ಷದಲ್ಲಿ ಕೊಟ್ಟಂಥ ಪ್ರಧಾನಮಂತ್ರಿಗಳು ಶೋಷಿತ ಪೀಡಿತ ಹಿಂದುಳಿದ ವರ್ಗ, ಪರಿಷ್ಠ ಪಂಗಡದವರು, ಮಹಿಳೆಯರಿಗೆ, ಯುವಕರಿಗೆ ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ ಇದೆಲ್ಲದೂ ಕೂಡ ಆಶೀರ್ವಾದವಾಗಿ ಈ ಬಾರಿ ನಮಗೆ ಕೈ ಹಿಡಿಯುತ್ತೆ. ಅದೇ ನಾನು ಬದಲಾವಣೆ ಮಾತಾಡ್ತಾ ಹೇಳಿದೆ. ನಾನು ವಿಶೇಷವಾಗಿ ಬಿಹಾರಲ್ಲಿ ಆಗ್ತಿರೋಂಥ ಬದಲಾವಣೆ, ವಿಶೇಷವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಇನ್ನೊಂದು ಮುಖ, ಏನು ಮೊನ್ನೆ ಪ್ರಶಸ್ತಿಯನ್ನು ಬಿಹಾರಲ್ಲಿ ಏನು ಠಾಕೂರ್ ಅವರಿಗೆ ಘೋಷಣೆ ಮಾಡಿದ್ರು. ಹಾಗೆ ಅನ್ನೋಕ್ಕಿಂತ ಮೋದಿಜಿಯವರ ಚಿಂತನೆ, ಅವರ ಹೃದಯ ಬಿಡಿತ ಏನು ಅಂತೇಳಿ ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರಿಗೆ ಗೊತ್ತಾಗಿದೆ. ಅದರ ಪ್ರತಿಫಲ ಇವತ್ತು ಮತ್ತು ವಿಶೇಷವಾಗಿ ಕಾಂಗ್ರೆಸ್ಸಲ್ಲಿರುವಂಥ ಅನೇಕ ಶಾಸಕರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ಬಾಗಿಲನ್ನು ತಡ್ತಾ ಇರೋದು ಬಿಹಾರಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇನ್ನು 2 ದಿನದಲ್ಲಿ ಎಲ್ಲ ಬದಲಾವಣೆಗಳು ಕೂಡ ಆಗುವಂಥ ಎಲ್ಲ ಮುನ್ಸೂಚನೆ ಕಾಣ್ತಾ ಇದೆ. ನಾಟ್ ಓನ್ಲಿ ಬಿಹಾರ್, ಕಾಂಗ್ರೆಸ್ಸು ಕರ್ನಾಟಕ ಒಂದು ಈ ಜನ ಈ ಬಾರಿ ಆಶೋಧನೆ ಮಾಡಿದ್ದಾರೆ. ಇಲ್ಲೂ ಕೂಡ ಎಲ್ಲೋ ಒಂದು ಕಡೆ ಈ MP ಚುನಾವಣೆ ಆದಮೇಲೆ ಇವ್ರು ಕೊಡ್ತಿರೋ ಗ್ಯಾರಂಟಿ ಇದೆಲ್ಲದೂ ಕೂಡ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಏನೋ ಕಷ್ಟಪಟ್ಟು ಏನೋ ಮಾಡ್ತಾ ಇದ್ದಾರೆ ಚುನಾವಣೆ ಮುಗಿಯೋರಿಗೋಸ್ಕರ. ಜನರಿಗೆ ಇದೆಲ್ಲದೂ ಕೂಡ ಜನರಿಗೆ ಗೊತ್ತಾಗಿದೆ. ಹಾಗಾಗಿ ಆಫ್ಟರ್ MP ಎಲೆಕ್ಷನ್ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಂದುವರಿಯೋದು ಅನುಮಾನ ಅಂತ ನಾನು ಹೇಳಿದೆ. ಇದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಆಗ್ತಿರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ INDIA ಆ ಒಂದು ಒಕ್ಕೂಟ ಪೂರ್ತಿ ಛಿದ್ರ ಆಗ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲ್ ಈಗಾಗಲೇ ಅವರ ಮಾತುಕತೆ ಮುರಿದು ಹೋಗಿದೆ. ಪಂಜಾಬಲ್ಲೂ ಕೂಡ ಆಮ್ ಆದ್ಮಿ ಹೊರಗಡೆ ಬಂದಾಯಿತು. ಬಿಹಾರಲ್ಲೂ ಕೂಡ ನಿನ್ನೆ ಮೊನ್ನೆಯಿಂದ ರಾಜಕೀಯ ಬೆಳವಣಿಗೆಗಳು ವ್ಯತ್ಯಾಸಗಳು ಕಾಣ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಈವನ್ ಕರ್ನಾಟಕದಲ್ಲೂ ಕೂಡ ಗೌರವಾನ್ವಿತ ನಮ್ಮ ಜಗದೀಶ್ ಶೆಟ್ಟರು ಏನು ಅನಿವಾರ್ಯವಾಗಿ ಬೇರೆ ಪಕ್ಷಕ್ಕೆ ಸೇರ್ಕೊಂಡಿದ್ರು ಮತ್ತು ವಾಪಸ್ ಅವ್ರ ಮನೆ ಬರುವಂಥ ಕೆಲಸವನ್ನು ಆಗಿದೆ. ಸೊ ಇದೆಲ್ಲದೂ ಕೂಡ ಒಂದು ಬದಲಾವಣೆಯ ಒಂದು ದಿಕ್ಸೂಚಿ. ನಾನು 100ಕ್ಕೆ 100 ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ ಈ ದೇಶದ ಸೇವೆ ಮಾಡುವಂಥ ಒಂದು ಸ್ಥಾನದಲ್ಲಿ ಕೂರಂಥದ್ದು ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ, ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜನ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಮತ್ತು ಕೇವಲ ಮೆಜಾರಿಟಿ ಅಷ್ಟೇ ಅಲ್ಲ, ಮೋರ್ ದ್ಯಾನ್ 400 MP ಸೀಟ್ಸ್ ಇಂಥ ಹೆಚ್ಚು ಸ್ಥಾನಗಳಲ್ಲಿ ಗೆದ್ದು ಈ ಸತಿ BJPಗೆ ರಾಷ್ಟ್ರದಲ್ಲಿ ಮಟ್ಟದಲ್ಲಿ ಬೆಂಬಲವನ್ನು ಕೊಡುವಂಥ ಕಾರ್ಯ. ಇಷ್ಟು ವಿಶ್ವಾಸ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 9.25 ವರ್ಷದಲ್ಲಿ ಕೊಟ್ಟಂಥ ಪ್ರಧಾನಮಂತ್ರಿಗಳು ಶೋಷಿತ ಪೀಡಿತ ಹಿಂದುಳಿದ ವರ್ಗ, ಪರಿಷ್ಠ ಪಂಗಡದವರು, ಮಹಿಳೆಯರಿಗೆ, ಯುವಕರಿಗೆ ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ ಇದೆಲ್ಲದೂ ಕೂಡ ಆಶೀರ್ವಾದವಾಗಿ ಈ ಬಾರಿ ನಮಗೆ ಕೈ ಹಿಡಿಯುತ್ತೆ. ಅದೇ ನಾನು ಬದಲಾವಣೆ ಮಾತಾಡ್ತಾ ಹೇಳಿದೆ. ನಾನು ವಿಶೇಷವಾಗಿ ಬಿಹಾರಲ್ಲಿ ಆಗ್ತಿರೋಂಥ ಬದಲಾವಣೆ, ವಿಶೇಷವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಇನ್ನೊಂದು ಮುಖ, ಏನು ಮೊನ್ನೆ ಪ್ರಶಸ್ತಿಯನ್ನು ಬಿಹಾರಲ್ಲಿ ಏನು ಠಾಕೂರ್ ಅವರಿಗೆ ಘೋಷಣೆ ಮಾಡಿದ್ರು. ಹಾಗೆ ಅನ್ನೋಕ್ಕಿಂತ ಮೋದಿಜಿಯವರ ಚಿಂತನೆ, ಅವರ ಹೃದಯ ಬಿಡಿತ ಏನು ಅಂತೇಳಿ ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರಿಗೆ ಗೊತ್ತಾಗಿದೆ. ಅದರ ಪ್ರತಿಫಲ ಇವತ್ತು ಮತ್ತು ವಿಶೇಷವಾಗಿ ಕಾಂಗ್ರೆಸ್ಸಲ್ಲಿರುವಂಥ ಅನೇಕ ಶಾಸಕರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ಬಾಗಿಲನ್ನು ತಡ್ತಾ ಇರೋದು ಬಿಹಾರಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇನ್ನು 2 ದಿನದಲ್ಲಿ ಎಲ್ಲ ಬದಲಾವಣೆಗಳು ಕೂಡ ಆಗುವಂಥ ಎಲ್ಲ ಮುನ್ಸೂಚನೆ ಕಾಣ್ತಾ ಇದೆ. ನಾಟ್ ಓನ್ಲಿ ಬಿಹಾರ್, ಕಾಂಗ್ರೆಸ್ಸು ಕರ್ನಾಟಕ ಒಂದು ಈ ಜನ ಈ ಬಾರಿ ಆಶೋಧನೆ ಮಾಡಿದ್ದಾರೆ. ಇಲ್ಲೂ ಕೂಡ ಎಲ್ಲೋ ಒಂದು ಕಡೆ ಈ MP ಚುನಾವಣೆ ಆದಮೇಲೆ
ಇವ್ರು ಕೊಡ್ತಿರೋ ಗ್ಯಾರಂಟಿ ಇದೆಲ್ಲದೂ ಕೂಡ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಏನೋ ಕಷ್ಟಪಟ್ಟು ಏನೋ ಮಾಡ್ತಾ ಇದ್ದಾರೆ ಚುನಾವಣೆ ಮುಗಿಯೋರಿಗೋಸ್ಕರ. ಜನರಿಗೆ ಇದೆಲ್ಲದೂ ಕೂಡ ಜನರಿಗೆ ಗೊತ್ತಾಗಿದೆ. ಹಾಗಾಗಿ ಆಫ್ಟರ್ MP ಎಲೆಕ್ಷನ್ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಂದುವರಿಯೋದು ಅನುಮಾನ ಅಂತ ನಾನು ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.